ವಿಧಾನ ಪರಿಷತ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಳೆದು ತೂಗಿ ಮೂವರ ಹೆಸರನ್ನ ಫೈನಲ್ ಮಾಡಿರುವಂತದ್ದು. ಸಿಟಿ ರವಿ ಅವರಿಗೆ ಅದೃಷ್ಟ ಕುಲಾಯಿಸಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಪರಿಷತ್ ಭಾಗ್ಯ. ಬಿಜೆಪಿಯಿಂದ ಸಿಟಿ ರವಿ ಅವರಿಗೆ ಎಂಎಲ್ಸಿ ಸ್ಥಾನವನ್ನ ಘೋಷಣೆ ಮಾಡಿರುವಂತದ್ದು. ಹೈಕಮಾಂಡ್ ಕೋಟಾದಲ್ಲಿ ಸಿಟಿ ರವಿ ಅವರಿಗೆ ಎಂಎಲ್ಸಿ ಟಿಕೆಟ್ ಅನ್ನು ಹೈಕಮಾಂಡ್ ಘೋಷಣೆ ಮಾಡಿದೆ. ಎನ್ ರವಿಕುಮಾರ್, ಎಂಜಿ ಮುಳೆಗೂ ಕೂಡ ಟಿಕೆಟ್ ಘೋಷಣೆಯಾಗಿದೆ. 3 ಸ್ಥಾನಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿರುವಂತದ್ದು. 3 ಸ್ಥಾನಕ್ಕೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಜೆಸಿ ಮಾಧುಸ್ವಾಮಿ ಹೆಸರಿತ್ತು, ಸುಮಲತಾ ಅಂಬರೀಶ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಎಲ್ಲವನ್ನೂ ಕೂಡ ಅಳೆದು ತೂಗಿ ಈಗ ಬಿಜೆಪಿಯ ಹೈಕಮಾಂಡ್ ಮೂವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಹೈಕಮಾಂಡ್ ಕೋಟಾದಲ್ಲಿ ಸಿಟಿ ರವಿ ಅವರಿಗೆ ಎಂಎಲ್ಸಿ ಟಿಕೆಟ್ ಸಿಕ್ಕಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನಪ್ಪಿದ್ರು ಸಿಟಿ ರವಿ ಅವರು. ಅದಾದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚೆಚ್ಚಾಗಿ ಗುರುತಿಸಿಕೊಳ್ತಾ ಇದ್ರು. ಅವರ ಕೆಲಸವನ್ನ ಕನ್ಸಿಡರ್ ಮಾಡಿ ಈಗ ಬಿಜೆಪಿಯ ಹೈಕಮಾಂಡ್ ಸಿಟಿ ರವಿ ಅವರಿಗೆ ಎಂಎಲ್ಸಿ ಸ್ಥಾನವನ್ನ ಘೋಷಣೆ ಮಾಡಿರುವಂತಹದ್ದು. ದೊಡ್ಡ ಮಟ್ಟದ ಪೈಪೋಟಿ ರೇಸ್ ಇತ್ತು. ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಕೊನೆಗೂ ಕೂಡ ಅಳೆದು ತೂಗಿ 3 ಹೆಸರನ್ನ ಫೈನಲ್ ಮಾಡಿದೆ. ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಪರಿಷತ್ ಭಾಗ್ಯ. ಹೈಕಮಾಂಡ್ ಕೋಟಾದಲ್ಲಿ ಸಿಟಿ ರವಿ ಅವರಿಗೆ ಎಂಎಲ್ಸಿ ಟಿಕೆಟ್ ಸಿಕ್ಕಿರುವಂತಹದ್ದು. ನಾಳೆ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡುತ್ತಾರೆ. ಪರಿಷತ್ನ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ರಾಜ್ಯ ಬಿಜೆಪಿ ಕೋಟಾದಿಂದ ರವಿಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹದ್ದು. ಅವರು ಕೂಡ ನಾಳೆ ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾರೆ. ಇನ್ನು ಮಾಜಿ ಶಾಸಕ ಮಾರುತಿರಾವ್ ಗೋವಿಂದರಾವ್ ಮುಳೆ ಅವರಿಗೆ RSS ಕೋಟಾದಿಂದ ಟಿಕೆಟ್ ಫೈನಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, 3 ಹೆಸರು ಫೈನಲ್ ಆಗಿದೆ. ಅಳೆದು ತೂಗಿ ಬಿಜೆಪಿ ಹೈಕಮಾಂಡ್ 3ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ. ಏನೆಲ್ಲ ಲೆಕ್ಕಾಚಾರ? ಖಂಡಿತ ಹೌದು. ಯಾಕಂದ್ರೆ ಬೇರೆ ಬೇರೆ ಕೋಟೆಗಳನ್ನು ಕೂಡ ಲೆಕ್ಕ ಹಾಕಲಾಗಿದೆ ಪ್ರೇಮ್. ಅದರಲ್ಲಿ ಒಂದು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರೆ ಮತ್ತೆರಡು ಬೇರೆ ಬೇರೆ ಅಂದ್ರೆ ಒಂದು ಹಿಂದುಳಿದ ಸಮುದಾಯಕ್ಕೆ ಒಂದು ಕೂಡ ಕೊಟ್ಟಿರುವಂಥದ್ದು ಕಾಣುತ್ತೆ. ಆದರೆ ಮೂಳೆ ಅವರು ಬೇರೆ ಪಕ್ಷದಿಂದ ಬಂದಂಥವ್ರು, ಅಂದ್ರೆ JDS ನಿಂದ ಬಂದಂಥವ್ರು, ಮೂಲ ಬಿಜೆಪಿ ಅಲ್ಲ. ಆದರೆ ಸಂಘನಿಷ್ಠರಾಗಿರ್ತಕ್ಕಂಥ ಇಬ್ಬರು ರವಿಕುಮಾರ್ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಸಿಟಿ ರವಿ ಅವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಇದೊಂದು ರೀತಿಯಲ್ಲಿ ಮಾಜಿ ಸಚಿವ ಮತ್ತು ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಂಥ ಸಿಟಿ ರವಿ ಅವರಿಗೆ ರಾಜಕೀಯ ವನವಾಸದಿಂದ ಸಿಕ್ಕಂತ ಮುಕ್ತಿ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಳೆದ 1 ವರ್ಷದಿಂದ ರಾಜಕೀಯ ವನವಾಸದಲ್ಲಿ ಇದ್ದಂಥವ್ರು ಸಿಟಿ ರವಿ ಅವರು. ಯಾಕಂದ್ರೆ ಚಿಕ್ಕಮಗಳೂರಿನಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಆನಂತರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದಲೂ ಕೂಡ ಅವರು ಕೆಳಗಿಳಿತಾರೆ. ಆದರೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೇಸ್ಗೆ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಅಲ್ಲೂ ಕೂಡ ಅವರಿಗೆ ಅವಕಾಶ ಆಗಲಿಲ್ಲ. ಸಂಪೂರ್ಣವಾಗಿ ಸಿಟಿ ರವಿ ಅವರು ತಮ್ಮ ರಾಜಕೀಯ ಜೀವನದ ಒಂದು ಹಂತದ ಉನ್ನತಿಯ ನಂತರದಲ್ಲಿ ಒಂದು ಹಂತದ ವನವಾಸಕ್ಕೆ ತೆರಳಿದ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇತ್ತು. ಈಗ ಮತ್ತೆ ಬಿಜೆಪಿ ಹೈಕಮಾಂಡ್ ಸಿಟಿ ರವಿ ಅವರಿಗೆ ಪರಿಷತ್ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಮಣೆ ಹಾಕದಂತೆ ಕಾಣಿಸ್ತಾ ಇದೆ. ಒಂದು ರೀತಿಯ ಪುನರ್ಜನ್ಮವನ್ನ ಸಿಟಿ ರವಿ ಅವರು ರಾಜಕಾರಣವಾಗಿ ಪಡೆದುಕೊಂಡಂತೆ ಕಾಣಿಸ್ತಾ ಇದೆ ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಹಾಗೂ OBC ವರ್ಗಕ್ಕೆ ಪರಿಷತ್ ಸ್ಥಾನವನ್ನ ಘೋಷಣೆ ಮಾಡಿದೆ ಹೈಕಮಾಂಡ್. ಸುಮಲತಾ ಅಂಬರೀಶ್ಗೆ ಪರಿಷತ್ನ ಟಿಕೆಟ್ ಕೈತಪ್ಪಿರುವಂತಹದ್ದು. ಕೊನೆಯ ಕ್ಷಣದಲ್ಲಿ ಮಾಧುಸ್ವಾಮಿ ಅವರಿಗೂ ಕೂಡ ಹೈಕಮಾಂಡ್ ಟಿಕೆಟ್ ಅನ್ನ ನಿರಾಕರಿಸಿದೆ. ಒಕ್ಕಲಿಗ ಹಾಗೂ OBC ವರ್ಗಕ್ಕೆ ಪರಿಷತ್ ಸ್ಥಾನವನ್ನು ಕೊಟ್ಟು ಹೈಕಮಾಂಡ್ ಈಗಾಗಲೇ ಆದೇಶವನ್ನು ಪ್ರಕಟ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಜೆಸಿ ಮಾಧುಸ್ವಾಮಿ ಸದನ ಪಟ್ಟು ಅಂತೇಳಿ ಕರೀತಾ ಇದ್ರು, ಅವ್ರ ಹೆಸರು ಮುನ್ನೆಲೆಗಿತ್ತು. ಜೊತೆಗೆ ಮೈತ್ರಿ ಅಭ್ಯರ್ಥಿಗೋಸ್ಕರ ಟಿಕೆಟ್ ಅನ್ನ ತ್ಯಾಗ ಮಾಡಿದಂತಹ ಸುಮಲತಾ ಅಂಬರೀಶ್ ಅವರ ಹೆಸರು ಮುನ್ನೆಲೆಗಿತ್ತು. ಬಟ್ ಸಿಟಿ ರವಿ ಹೆಸರು ಸಡನ್ ಆಗಿ ಮುನ್ನೆಲೆಗೆ ಬಂದಿರುವಂತಹದ್ದು ಕಾರಣ ಪ್ರೇಮ್ ಒಂದು ಸ್ಪಷ್ಟ. OBC 2 ಕೋಟ ಮತ್ತು ಒಂದು ಒಕ್ಕಲಿಗರ ಕೋಟದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ರು ಕೂಡ ಇಲ್ಲೊಂದು ಕಡೆ ಸಿಟಿ ರವಿ ಅವರ ಹೆಸರು ಸಹಜವಾಗಿ ಬೇರೆ ಬೇರೆ ಕಾರಣಗಳಿಂದ ಮುನ್ನೆಲೆಗೆ ಬಂದಿರಬಹುದು. ಅದು ಪಕ್ಷದ ಮಟ್ಟದಲ್ಲಿ ಅವರು ಮಾಡಿದಂಥ ಕೆಲಸ ಮತ್ತು ಅವರು ರಾಜಕೀಯವಾಗಿ ಸೋತು ಆದಂಥ ಹಿನ್ನಡೆ, ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರ್ಬೋದು. ಇಲ್ಲಿ ಕುತೂಹಲ ಮೂಡಿಸೋ ಕಾರಣ ಆಗಿರುವಂಥದ್ದು ಸುಮಲತಾ ಅವರ ವಿಚಾರ. ಯಾಕಂದ್ರೆ ಈ ಬಾರಿ ಮೈತ್ರಿಯ ಕಾರಣಕ್ಕಾಗಿ ತಮ್ಮ MP ಸ್ಥಾನದ ಅಭ್ಯರ್ಥಿ ಸ್ಪರ್ಧೆಯಿಂದ ಅವರು ಹಿಂದೆ ಸರಿಬೇಕಾಯ್ತು, ಒಂದು ತ್ಯಾಗವನ್ನು ಮಾಡಬೇಕಾಯ್ತು. ಹಾಗಾಗಿ ಅವರನ್ನ ನಾವು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅದು ಒಕ್ಕಲಿಗರ ಕೋಟದಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಸಾಕಷ್ಟು ಚರ್ಚೆ ಕೂಡ ಆಗಿತ್ತು.
ಆದರೆ ಕಡೆಗಳಿಗೆಯಲ್ಲಿ ರೇಸ್ನಲ್ಲಿ ಪ್ರಮುಖವಾಗಿ ಮುನ್ನಡೆಗೆ ಬಂದು ನಿಂತು ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತವರು ಸಿ ಟಿ ರವಿ ಅವರು. ಅಂದ್ರೆ ಹಿಂದೆಯಿಂದಲೂ ಕನ್ಸಿಡರ್ ಮಾಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಅವರು ಪಕ್ಷಕ್ಕೆ ನಡೆಸಿದ ಸೇವೆಯನ್ನ ಇಲ್ಲಿ ಪರಿಗಣಿಸಿರುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರ ಹೆಸರಿತ್ತು, ಉತ್ತಮ ಸಂಸದೀಯ ಪಟ್ಟು ಅಂತ ಹೆಸರು ತೆಗೆದುಕೊಂಡು ಅವರನ್ನ ಸಮಾಧಾನ ಪಡಿಸಬೇಕಾಗಿತ್ತು, ಲಿಂಗಾಯತ ಕೋಟವನ್ನು ಕೊಟ್ಟಂಗೆ ಆಗ್ತಿತ್ತು ಅನ್ನುವಂಥ ಕ್ಯಾಲ್ಕುಲೇಷನ್ ಇತ್ತು. ಸುಮಲತಾ ಅವರ ಹೆಸರನ್ನೇ ಸ್ವಲ್ಪ ಮುನ್ನೆಲೆಗೆ ತಂದಿದ್ದರಿಂದ ಸಹಜವಾಗಿ ಒಕ್ಕಲಿಗರ ಕೋಟ ಅವರು ಕ್ಲೈಮ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಅವೆಲ್ಲವೂ ಕೂಡ ಮೀರಿ ಬೇರೆ ಒಂದು ಅವಕಾಶವನ್ನು ಈ ಕೊಟ್ಟಂತೆ ಕಾಣಿಸಿದೆ. 2 OBC 1 ಒಕ್ಕಲಿಗ ಕೊಡುವ ಮೂಲಕ ತಮ್ಮದೇ ಆದ ಜಾತಿ ಸಮೀಕರಣದ ಜೊತೆಗೆ ಪಕ್ಷಕ್ಕಾಗಿ ದುಡಿದವರಿಗೆ ಮಣೆ ಹಾಕುವಂಥದ್ದು. ಅದರಲ್ಲಿ ವಿಶೇಷವಾಗಿ ರವಿಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಸಂಘದಿಂದ ಬಂದಂತವರು, ಜೊತೆಗೆ ಈಗಾಗಲೇ 1 ಬಾರಿ MLC ಆಗಿದ್ದರು, 2ನೇ ಬಾರಿ ಅವರು ಕಂಟಿನ್ಯೂಷನ್ ಮೂಲಕವಾಗಿ ಸಂಘದ ನಾಯಕರೊಬ್ಬರು ಮುಂದುವರಿಸಿದಂತೆ ಆಗುತ್ತೆ. ಮೂಳೆ ಅವರಿಗೆ ಅವಕಾಶವನ್ನು ಕೊಡುವ ಮೂಲಕವಾಗಿ ಆ ಭಾಗದಲ್ಲಿನ ಜಾತಿ ಸಮೀಕರಣವನ್ನು ಲೆಕ್ಕ ಹಾಕಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸಿ ಟಿ ರವಿ ಅವರು ಕೂಡ ಪಕ್ಷಕ್ಕಾಗಿ ದುಡಿದಂಥದ್ದು ಮತ್ತು ಜಾತಿ ಸಮೀಕರಣವನ್ನ ಲೆಕ್ಕ ಹಾಕಿಯೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.